ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಮಧುಶ್ರೀ. ವೈಭವ್ ಸೂರ್ಯವಂಶಿ ಭಾರತೀಯ ಕ್ರಿಕೆಟ್ನ ದೈತ್ಯ ಯುವ ಪ್ರತಿಭೆ. 15 ವರ್ಷದ ಈ ಪೌರ ಕ್ರಿಕೆಟ್ ಲೋಕದಲ್ಲಿನ ದಿಗ್ಗಜರ ದಾಖಲೆಗಳನ್ನು ಬ್ರೇಕ್ ಮಾಡಿ ತನ್ನ ಹೆಸರಿಗೆ ಹಲವು ದಾಖಲೆಗಳನ್ನು ಬರ್ಕೊಂಡಿದ್ದಾರೆ. ಆದರೆ ಈ ಯೂನಿವರ್ಸಲ್ ಬೇಬಿ ಬಾಸ್ನ ಅಂತಾರಾಷ್ಟ್ರೀಯ ಪದಾರ್ಪಣೆಯ ಬಗ್ಗೆ ಸದ್ಯ ಕ್ರಿಕೆಟ್ ವಲಯದಲ್ಲಿ ಭಾರೀ ಚರ್ಚೆಗಳು ನಡೀತಿವೆ. ಯಾಕಂದ್ರೆ ಐರ್ಲೆಂಡ್ ವಿರುದ್ಧದ 2 T20 ಪಂದ್ಯಗಳಲ್ಲಾಗಲಿ ಅಥವಾ ಮೊನ್ನೆ ಇಂಗ್ಲೆಂಡ್ ವಿರುದ್ಧ ನಡೆದಂತಹ ಮೊದಲ T20 ಮ್ಯಾಚ್ನಲ್ಲಿ ವೈಭವ್ ಸೂರ್ಯವಂಶಿಗೆ ಅವಕಾಶ ಸಿಕ್ಕಿಲ್ಲ. ಈ ಕುರಿತು ಅನೇಕ ಕ್ರಿಕೆಟ್ ದಿಗ್ಗಜರು ಮತ್ತು ಕ್ರಿಕೆಟ್ ಅಭಿಮಾನಿಗಳು ಚರ್ಚೆ ಮಾಡ್ತಾ ಇದ್ದು ತಮ್ಮದೇ ಆದ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸುತ್ತಿದ್ದಾರೆ. ಇದೀಗ ಭಾರತದ 1983ರ ವಿಶ್ವಕಪ್ ವಿಜೇತ ನಾಯಕ ಕಪಿಲ್ ದೇವ್ ಅವರು ಕೂಡ ಈ ಯುವ ಆಟಗಾರನ ಕುರಿತು ನೀಡಿರುವ ಹೇಳಿಕೆ ಬಹಳ ಗಮನ ಸೆಳೆದಿದೆ. ವೈಭವ್ ಸೂರ್ಯವಂಶಿಯನ್ನ ಭಾರತದ ಶ್ರೇಷ್ಠ ಬ್ಯಾಟರ್ಗಳಾದ ಕ್ರಿಕೆಟ್ ದೇವರು ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಮತ್ತು ಕಿಂಗ್ ವಿರಾಟ್ ಕೊಹ್ಲಿ ಅವರಿಗೆ ಕಪಿಲ್ ದೇವ್ ಅವರು ಕಂಪೇರ್ ಮಾಡಿದ್ದಾರೆ. ಹೌದು, ವೈಭವ್ ಸೂರ್ಯವಂಶಿ ಅವರ ಆಟದ ಬಗ್ಗೆ ಮಾತನಾಡಿದ ಕಪಿಲ್ ದೇವ್ ಅವರು, ನಾನು ಅವರ ಆಟವನ್ನ ಹೆಚ್ಚು ನೋಡಿಲ್ಲ, ಆದರೆ ಅವರೊಬ್ಬ ಅತ್ಯದ್ಭುತ ಪ್ರತಿಭೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಪ್ರತಿಭೆಯ ವಿಷಯಕ್ಕೆ ಬಂದ್ರೆ ಅವರು ಖಂಡಿತವಾಗಿಯೂ ಸಚಿನ್ ತೆಂಡೂಲ್ಕರ್ ಮತ್ತು ವಿರಾಟ್ ಕೊಹ್ಲಿ ಅವರಷ್ಟೇ ಸಮರ್ಥರಾಗಿದ್ದಾರೆ. ಅವರಲ್ಲಿ ಅಂತಹ ಅದ್ಭುತ ಸಾಮರ್ಥ್ಯ ಎದ್ದು ಕಾಣಿಸ್ತಿದೆ. ಆದರೆ ಸದ್ಯಕ್ಕೆ ಇದು ಕೇವಲ T20 ಕ್ರಿಕೆಟ್ಗೆ ಮಾತ್ರ ಸೀಮಿತವಾಗಿದೆ. ಇನ್ನುಳಿದ ಮಾದರಿಯ ಕ್ರಿಕೆಟ್ನಲ್ಲಿ ಅವರು ತಮ್ಮನ್ನ ತಾವು ಸಾಬೀತುಪಡಿಸಿಕೊಳ್ಬೇಕಿದೆ ಅಂತ ಸಂದರ್ಶನವೊಂದರಲ್ಲಿ ಕಪಿಲ್ ದೇವ್ ಮಾತನಾಡಿದ್ದಾರೆ. ಇನ್ನು ಮುಂದುವರೆದು ಮಾತನಾಡಿರುವ ಅವರು, ಅತಿ ಚಿಕ್ಕ ವಯಸ್ಸಿನಲ್ಲೇ ಟೀಮ್ ಇಂಡಿಯಾ ಪರ ಆಡ್ತಾ ಇರುವ ಕುರಿತು ಕೂಡ ರಿಯಾಕ್ಟ್ ಮಾಡ್ತಾರೆ. ಹಾಗೆಯೇ ಸಲಹೆಯನ್ನೂ ಕೂಡ ನೀಡಿದ್ದಾರೆ. ಸಚಿನ್ ತೆಂಡೂಲ್ಕರ್ ಅವರ ಆರಂಭದ ದಿನಗಳನ್ನ ಇದೇ ಸಂದರ್ಭದಲ್ಲಿ ಕಪಿಲ್ ದೇವ್ ನೆನಪು ಮಾಡಿಕೊಂಡಿದ್ದು, ವೈಭವ್ T20 ಕ್ರಿಕೆಟ್ನಲ್ಲಿ ಉತ್ತಮ ಫಾರ್ಮ್ನಲ್ಲಿದ್ದಾರೆ. ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಇಂತಹ ಪ್ರಭಾವ ಬೀರುವ 1% ಆಟಗಾರರು ನಮಗೆ ಸಿಗೋದಿಲ್ಲ ಎಂದಿದ್ದಾರೆ. ಅಲ್ಲದೆ ಸಚಿನ್ ಅವರು ಕೂಡ ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಬಂದರು. ಅವರ ಎಂಟ್ರಿಯ ಬಗ್ಗೆಯೂ ಕೂಡ ನಾವು ಇದೇ ರೀತಿಯಾಗಿ ಯೋಚಿಸಿದ್ದೆವು. ಇದು ತುಂಬಾ ಬೇಗ ಆಯ್ತಲ್ಲ ಅಂತ ಅಂದುಕೊಂಡಿದ್ವಿ. ಆದರೆ ನಂತರದ ಇತಿಹಾಸವನ್ನ ನೋಡಿದ್ರೆ ನಾವು ತಡ ಮಾಡಿಬಿಟ್ವೇನೋ ಅಂತ ಅನ್ನಿಸ್ತು ಅಂತ ಕಪಿಲ್ ದೇವ್ ಹೇಳಿದ್ದಾರೆ. ಒಂದು ವೇಳೆ ಮ್ಯಾನೇಜ್ಮೆಂಟ್ಗೆ ಯುವ ಆಟಗಾರ ಸಿದ್ಧನಾಗಿದ್ದಾನೆ ಅಂತ ಅನ್ಸಿದ್ರೆ ವಯಸ್ಸನ್ನೂ ಲೆಕ್ಕಿಸಬೇಡಿ, ಆತನ ಸಾಮರ್ಥ್ಯವನ್ನ ಪರಿಗಣಿಸಿ ಅವಕಾಶವನ್ನ ಕೊಡಿ ಅಂತ ಬೆಂಬಲ ಸೂಚಿಸಿದ್ದಾರೆ. ಆದ್ರೆ ಯುವ ಆಟಗಾರನ ಮೇಲೆ ಅತಿಯಾದ ಒತ್ತಡವನ್ನ ಹೇರಬೇಡಿ, ಆತನಿಗೆ ಇನ್ನೂ ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳುವ ವಯಸ್ಸಾಗಿಲ್ಲ, ಆದ್ದರಿಂದ ಹೆಚ್ಚು ಹೈಪ್ ನೀಡದೆ ಸ್ವಲ್ಪ ಸಮಯವನ್ನ ಕೊಡಿ ಅಂತಲೂ ಕಪಿಲ್ ದೇವ್ ಅವರು ಮ್ಯಾನೇಜ್ಮೆಂಟ್ ಮತ್ತು ಟೀಮ್ ಇಂಡಿಯಾ ಹಿರಿಯ ಆಟಗಾರರಿಗೆ ಸಲಹೆ ಕೊಟ್ಟಿದ್ದಾರೆ. ಸದ್ಯ ಇಡೀ ಕ್ರಿಕೆಟ್ ಜಗತ್ತು ಕಾಯ್ತಾ ಇರೋದು ಇಂದಾದ್ರೂ ವೈಭವ್ ಸೂರ್ಯವಂಶಿಗೆ ಅವಕಾಶ ಸಿಗುತ್ತದೆಯೇ ಅಂತ. ಯಾಕಂದ್ರೆ ಇವತ್ತು ಓಲ್ಡ್ ಟ್ರಾಫರ್ಡ್ನಲ್ಲಿ ಇಂಗ್ಲೆಂಡ್ ಮತ್ತು ಭಾರತದ ನಡುವೆ 2ನೇ T20 ಪಂದ್ಯ ನಡೆಯಲಿದ್ದು 15 ವರ್ಷದ ಯುವ ಆಟಗಾರನಿಗೆ ಈ ಮ್ಯಾಚ್ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪದಾರ್ಪಣೆಯ ಪಂದ್ಯವಾಗಲಿದೆಯಾ? ಮ್ಯಾನೇಜ್ಮೆಂಟ್ ಅದಕ್ಕೆ ಅವಕಾಶವನ್ನ ನೀಡಲಿದೆಯಾ? ಇಂದಾದ್ರೂ ಈ ಬಾಲಕನ ಆಟವನ್ನ ನೋಡಬಹುದಾ ಅಂತ ಕಾಯ್ತಿರುವ ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಸಿಗುತ್ತಾ? ಕಾದ್ ನೋಡಬೇಕಿದೆ.